ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 2026ರ ಐಪಿಎಲ್ ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಾ? ಈ ಸಂಬಂಧ ಗೃಹ ಮಂತ್ರಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರುವ ಮೀಟಿಂಗ್. ಪೊಲೀಸ್ ಮಹಾನಿರ್ದೇಶಕ ಸಲೀಂ, ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಅನುಷ್ಠಾನದ ಕುರಿತು ಚರ್ಚೆ ಆಗ್ತಾ ಇದೆ. ಕುನ್ನಾ ಮಾರ್ಗಸೂಚಿ ಅನ್ವಯ ಪಂದ್ಯಗಳನ್ನು ನಡೆಸುವ ಕುರಿತು ಚರ್ಚೆಯನ್ನ ಮಾಡುತ್ತಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನು ನಡೆಸುವುದರ ಬಗ್ಗೆ ಹೋಮ್ ಮಿನಿಸ್ಟರ್ ಚರ್ಚೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಇದ್ದಾರೆ, ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಅನುಷ್ಠಾನದ ಕುರಿತು ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಾದರೂ ಪಾಸಿಬಲ್ ಇದೆಯಾ? 2026ರ ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವುದರ ಕುರಿತು ಏನೇನು ಚರ್ಚೆಗಳಾಗ್ತಾ ಇದೆ? ಯಾರ್ಯಾರಿದ್ದಾರೆ? ಏನ್ ಹೇಳ್ತಾ ಇದ್ದಾರೆ? ಏನ್ ಮಾಹಿತಿ ಇದೆ ಸುರೇಶ್? ರಂಜಿತ್ ಶಿರೋರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜೊತೆಗೆ ಆ ಸಮಯದಲ್ಲಿ ಮೈಕಲ್ ಡಿ ಕುನ್ನಾ ಅವರು ವರದಿಯಂತೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಅದನ್ನ ಯಥಾವತ್ತ ಪಾಲಿಸಬೇಕಾಗಂತ ಅನಿವಾರ್ಯತೆ ಕೂಡ ಸರ್ಕಾರದ ಮುಂದೆ ಇರ್ತದೆ. ಯಾಕಂದ್ರೆ ಒಂದು ಘೋರ ದುರಂತ ನಡೆಬರದಿತ್ತು, ಆಗೋಯಿತು. ಸುಮಾರು 11 ಜನರು ಕಾಲ್ ತುಳಿತದಲ್ಲಿ ಸಾವಿಗೀಡಾಗಿ ಬಂತು. ಈಗ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಸವಾಲು. ಮುಂದೆ ಕ್ರಿಕೆಟ್ ಮ್ಯಾಚ್ ಗಳನ್ನ ನಡೆಸಬೇಕಾ ಬೇಡವಾ, ನಡೆಸೋದಾದ್ರೆ ಯಾವ ರೀತಿಯಾಗಿ ನಡೆಸಬೇಕು ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಸವಾಲಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಆ ರೀತಿ ಯಾವ್ದಾದ್ರು ಘಟನೆಗಳಾದ್ರೆ ಮತ್ತೆ ಸರ್ಕಾರ ನೇರವಾದಂತಹ ಹೊಣೆಯನ್ನು ಬರಬೇಕಾಗತ್ತೆ. ಯಾಕೆಂದ್ರೆ ಮೈಕಲ್ ಡಿ ಕುನ್ನಾ ಅವರ ವರದಿಯ ಮಾರ್ಗಸೂಚಿಗಳು ಇದ್ರೂ ಕೂಡ ಅದನ್ನ ಪಾಲಿಸಬೇಕಾಗಿರೋದಕ್ಕೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಕೂಡ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ 2026ರ ಐಪಿಎಲ್ ಮ್ಯಾಚ್ ಅನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬೇಕಾಗಿರ್ತಕ್ಕಂಥದ್ದಕ್ಕೂ ಕೂಡ ಈಗ ಸರ್ಕಾರ ಅಣಿಯಾಗಿರ್ತದೆ. ಇವತ್ತು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಗೇನೆ ಸಲೀಂ ಅವರು ಇದ್ದಾರೆ, ಪೊಲೀಸ್ ಮಹಾನಿರ್ದೇಶಕರು ಅವರ ನೇತೃತ್ವದಲ್ಲಿ. ಜೊತೆಗೆ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಭಾಗಿಯಾಗಿರ್ತಕ್ಕಂಥ. ಜೊತೆಗೆ ಕೆಎಸ್ಸಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಿಂದೆ ಆಗಿದ್ದಂತಹ ದುರಂತ ಆಗಬಾರದು, ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಈಗ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು, ಕುನ್ನಾ ಅವರ ಕಮಿಟಿಯಲ್ಲಿ ಕೊಟ್ಟಿದ್ದಂತಹ ಮಾರ್ಗಸೂಚಿಗಳು ಏನಿತ್ತು ಅವೆಲ್ಲವನ್ನು ಯಾವ ರೀತಿಯಾಗಿ ಪಾಲನೆ ಮಾಡಿಕೊಂಡು ನಾವು ಮ್ಯಾಚ್ ಅನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಭೆ ನಡೀತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಈಗ ಇರ್ತಕ್ಕಂಥದ್ದು ಒಂದು ಫೈನಲ್ ನಮ್ಗೆ ಅಂದ್ರೆ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಆದ್ರೆ ಕಳೆದ ವಾರ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೂಡ ಹೋಗಿ ಭೇಟಿಯಾಗಿದ್ರು ವೆಂಕಟೇಶ್ ಪ್ರಸಾದ್ ಅವರು. ಆ ಸಂದರ್ಭದಲ್ಲಿ ಕೂಡ ಮೈಕೇಲ್ ಕುನ್ನಾ ಅವರು ಏನ್ ಕೊಟ್ಟಿದ್ದಾರೆ ವರದಿ, ಅದರಂತೆ ಆ ಒಂದು ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿಯೇ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ರು. ಈಗ ಅದರ ಸಂಬಂಧಪಟ್ಟಂತೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಬಹಳ ಸಮರ್ಪಕವಾಗಿ ಮಾಡಬೇಕಾಗುತ್ತೆ. ಮತ್ತೆ ಜನಸಂದಣಿ ಇದೆಯಲ್ಲ, ಜನಸಂದಣಿ ಯಾವಾಗ್ಲೂ ಕೂಡ ಅಷ್ಟೇನೆ ಈ ಒಂದು ಕ್ರಿಕೆಟ್ ಅಂತಕ್ಕಂಥದ್ದು ಏನಿದ್ರೆ ಅಪಾರ ಬೆಂಬಲಿಗರು ಇರ್ತಾರೆ. ಅವ್ರಿಗೆ ಈಗ ಸ್ಟೇಡಿಯಂ ಅಲ್ಲಿ ಎಷ್ಟು ಸೀಟ್ ಅವಶ್ಯಕತೆ ಇರುತ್ತೆ ರಂಜಿತ್, ಅಷ್ಟಕ್ಕೆ ಜನರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕಾಗತ್ತೆ. ಆದ್ರೆ ಆ ರೀತಿ ಆಗೋದಿಲ್ಲ. ಹೊರಗಡೆ ಬಂದು ಏನ್ ಮಾಡ್ತಾರೆ, ಹೊರಗಡೆ ಜಮಾಯಿಸುವಂತದ್ದು ಗೊತ್ತಲ್ಲ ಕ್ರಿಕೆಟ್ ಅಭಿಮಾನಿಗಳು. ಸೊ ಇದು ಕೂಡ ಕಾಲ್ ತುಳಿತಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಜನಸಂದಣಿಯನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಈಗ ಸದ್ಯ ಗೃಹ ಇಲಾಖೆಗೆ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದರ ಜವಾಬ್ದಾರಿ ಸಂಪೂರ್ಣವಾಗಿ ಪೊಲೀಸ್ನವರದ್ದು ಆಗಿರುತ್ತೆ. ಯಾಕಂದ್ರೆ ಒಳಗಡೆ ಸ್ಟೇಡಿಯಂನ ಒಳಗಡೆ ಇರತಕ್ಕಂತಹ ಕಂಟ್ರೋಲ್ ಮಾತ್ರ ಕೆಎಸ್ಸಿಎನವ್ರಿಗಾಗಿರುತ್ತೆ. ಆದ್ರೆ ಸ್ಟೇಡಿಯಂನ ಹೊರಗಡೆ ಇರತಕ್ಕಂಥದ್ದು ಇರುತ್ತಲ್ಲ ಅದು ಜವಾಬ್ದಾರಿ. ಮಾಹಿತಿಗಾಗಿ ಸುರೇಶ್. ಅನುಷ್ಠಾನದ ಕುರಿತು ಚರ್ಚೆ ಆಗ್ತಾ ಇದೆ. ಪುನಃ ಮಾರ್ಗಸೂಚಿ ಅನ್ವಯ ಪಂದ್ಯಗಳನ್ನು ನಡೆಸುವ ಕುರಿತು ಚರ್ಚೆಯನ್ನ ಮಾಡುತ್ತಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನು ನಡೆಸುವುದರ ಬಗ್ಗೆ ಹೋಮ್ ಮಿನಿಸ್ಟರ್ ಚರ್ಚೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಇದ್ದಾರೆ,
ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಅನುಷ್ಠಾನದ ಕುರಿತು ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಾದರೂ ಪಾಸಿಬಲ್ ಇದೆಯಾ? 2026 ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದ್ರ ಕುರಿತು ಏನೇನು ಚರ್ಚೆಗಳಾಗ್ತಾ ಇದೆ, ಯಾರ್ಯಾರಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಹಿತಿ ಇದೆ ಸುರೇಶ್? ರಂಜಿತ್ ಶಿರೋರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜೊತೆಗೆ ಆ ಸಮಯದಲ್ಲಿ ಮೈಕೇಲ್ ಡಿ ಕುನ್ನಾ ಅವರು ವರದಿಯಂತೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ಅದನ್ನ ಯಥಾವತ್ತ ಪಾಲಿಸಬೇಕಾಗಂತ ಅನಿವಾರ್ಯತೆ ಕೂಡ ಸರ್ಕಾರದ ಮುಂದೆ ಇರ್ತಕ್ಕಂಥ. ಯಾಕಂದ್ರೆ ಒಂದು ಘೋರ ದುರಂತ ನಡೆಬರದಿತ್ತು, ಆಗೋಯ್ತು. ಸುಮಾರು 11 ಜನರು ಕಾಲ್ ತುಳಿತದಲ್ಲಿ ಸಾವಿಗೀಡಾಗಿ ಬಂತು. ಈಗ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಸವಾಲು. ಮುಂದೆ ಕ್ರಿಕೆಟ್ ಮ್ಯಾಚ್ ಗಳನ್ನ ನಡೆಸಬೇಕಾ ಬೇಡವಾ, ನಡೆಸೋದಾದ್ರೆ ಯಾವ ರೀತಿಯಾಗಿ ನಡೆಸಬೇಕು ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಸವಾಲಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಆ ರೀತಿ ಯಾವ್ದಾದ್ರು ಘಟನೆಗಳಾದ್ರೆ ಮತ್ತೆ ಸರ್ಕಾರ ನೇರವಾದಂತಹ ಹೊಣೆಯನ್ನು ಬರಬೇಕಾಗತ್ತೆ. ಯಾಕೆಂದ್ರೆ ಮೈಕೇಲ್ ಡಿ ಕುನ್ನಾ ಅವರ ವರದಿಯ ಮಾರ್ಗಸೂಚಿಗಳು ಇದ್ರೂ ಕೂಡ ಅದನ್ನ ಪಾಲಿಸಬೇಕಾಗಿರೋದಕ್ಕೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಕೂಡ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ 2026 ಐಪಿಎಲ್ ಮ್ಯಾಚ್ ಅನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬೇಕಾಗಿರ್ತಕ್ಕಂಥದ್ದಕ್ಕೂ ಕೂಡ ಈಗ ಸರ್ಕಾರ ಅಣಿಯಾಗಿರ್ತದೆ. ಇವತ್ತು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಗೇನೆ ಸಲೀಂ ಅವರು ಇದ್ದಾರೆ, ಪೊಲೀಸ್ ಮಹಾನಿರ್ದೇಶಕರು, ಅವರ ನೇತೃತ್ವದಲ್ಲಿ. ಜೊತೆಗೆ ವೆಂಕಟೇಶ್ ಪ್ರಸಾದ್ ಏನು ಕೆಎಸ್ಸಿಎ ಅಧ್ಯಕ್ಷರಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಭಾಗಿಯಾಗಿರ್ತಕ್ಕಂಥ. ಜೊತೆಗೆ ಕೆಎಸ್ಸಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಿಂದೆ ಆಗಿದ್ದಂತಹ ದುರಂತ ಆಗಬಾರದು, ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಈಗ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು, ಕುನ್ನಾ ಅವರ ಕಮಿಟಿಯಲ್ಲಿ ಕೊಟ್ಟಿದ್ದಂತಹ ಮಾರ್ಗಸೂಚಿಗಳು ಏನಿತ್ತು ಅವೆಲ್ಲವನ್ನು ಯಾವ ರೀತಿಯಾಗಿ ಪಾಲನೆ ಮಾಡಿಕೊಂಡು ನಾವು ಮ್ಯಾಚ್ ಅನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಭೆ ನಡೀತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಈಗ ಇರ್ತಕ್ಕಂಥದ್ದು ಒಂದು ಫೈನಲ್ ನಮ್ಗೆ ಅಂದ್ರೆ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಆದ್ರೆ ಕಳೆದ ವಾರ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೂಡ ಹೋಗಿ ಭೇಟಿಯಾಗಿದ್ರು ವೆಂಕಟೇಶ್ ಪ್ರಸಾದ್ ಅವರು. ಆ ಸಂದರ್ಭದಲ್ಲಿ ಕೂಡ ಮೈಕೇಲ್ ಕುನ್ನಾ ಅವರು ಏನ್ ಕೊಟ್ಟಿದ್ದಾರೆ ವರದಿ, ಅದರಂತೆ ಆ ಒಂದು ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿಯೇ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ರು. ಈಗ ಅದರ ಸಂಬಂಧಪಟ್ಟಂತೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಬಹಳ ಸಮರ್ಪಕವಾಗಿ ಮಾಡಬೇಕಾಗುತ್ತೆ. ಮತ್ತೆ ಜನಸಂದಣಿ ಇದೆಯಲ್ಲ, ಜನಸಂದಣಿ ಯಾವಾಗಲೂ ಕೂಡ ಅಷ್ಟೇನೆ ಈ ಒಂದು ಕ್ರಿಕೆಟ್ ಅಂತಕ್ಕಂಥದ್ದು ಏನಿದ್ರೆ ಅಪಾರ ಬೆಂಬಲಿಗರು ಇರ್ತಾರೆ. ಅವ್ರಿಗೆ ಈಗ ಸ್ಟೇಡಿಯಂ ಅಲ್ಲಿ ಎಷ್ಟು ಸೀಟ್ ಅವಶ್ಯಕತೆ ಇರುತ್ತೆ ರಂಜಿತ್, ಅಷ್ಟಕ್ಕೆ ಜನರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕಾಗತ್ತೆ. ಆದ್ರೆ ಆ ರೀತಿ ಆಗೋದಿಲ್ಲ. ಹೊರಗಡೆ ಬಂದು ಏನ್ ಮಾಡ್ತಾರೆ, ಹೊರಗಡೆ ಜಮಾಯಿಸುವಂತದ್ದು ಗೊತ್ತಲ್ಲ ಕ್ರಿಕೆಟ್ ಅಭಿಮಾನಿಗಳು. ಸೊ ಇದು ಕೂಡ ಕಾಲ್ ತುಳಿತಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾವ ರೀತಿಯಾಗಿ ಜನಸಂದಣಿಯನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಈಗ ಸದ್ಯ ಗೃಹ ಇಲಾಖೆಗೆ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದರ ಜವಾಬ್ದಾರಿ ಸಂಪೂರ್ಣವಾಗಿ ಪೊಲೀಸ್ನವರದ್ದಾಗಿರುತ್ತೆ. ಯಾಕಂದ್ರೆ ಒಳಗಡೆ ಸ್ಟೇಡಿಯಂನ ಒಳಗಡೆ ಇರತಕ್ಕಂತಹ ಕಂಟ್ರೋಲ್ ಮಾತ್ರ ಕೆಎಸ್ಸಿಎನವ್ರಿಗಾಗಿರುತ್ತೆ. ಆದ್ರೆ ಸ್ಟೇಡಿಯಂನ ಹೊರಗಡೆ ಇರತಕ್ಕಂಥದ್ದು ಇರುತ್ತಲ್ಲ, ಅದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.